ಗುರುಜಿ, ನಮ್ಮ ವೀಕ್ಷಕರೆಲ್ಲ ಕಾಯ್ತಾ ಇದ್ದಾರೆ. ಮಂಡಿ ನೋವಿಗೆ ವನಸಿರಿಯ ಸುಲಭ ಪರಿಹಾರ. ಖಂಡಿತಮ್ಮ. ಕರಿಬೇವಿನ ಸೊಪ್ಪು ಎಲ್ಲ ಕಡೆ ಸಿಗುವಂತಹದ್ದು. ಅದ್ರ ಜೊತೆಗೆ ಬೇವಿನ ಸೊಪ್ಪು ಸಹಿತ ಅಷ್ಟೇ ವಿಶೇಷವಾಗಿ ಸಿಗುತ್ತೆ. ಕರಿಬೇವು, ಬೇವು, ಹಾಗೆ ಮುಟ್ಟದ್ರೆ ಮುನಿ, ಟಚ್ ಮಿ ನಾಟ್ ಅಂತಕ್ಕಂಥದ್ದು, ಮುಟ್ಟದ್ರೆ ಮುನಿ ಅಂತಕ್ಕಂಥದ್ದು. ಅದರ ಎಲೆಗಳು ಮಾತ್ರ, ಯಾಕೆಂದರೆ ಅದರಲ್ಲಿ ಮುಳ್ಳು ಬರುತ್ತೆ, ಭಾಳ ಜೋಪಾನ. ತೆಗಿಬೇಕಾದ್ರೆ ಆ ಮುಳ್ಳನ್ನು ಕಿತ್ತಬೇಕಾದ್ರೆ, ಆ ಎಲೆಗಳನ್ನು ತೆಗಿಬೇಕಾದ್ರೆ ಸಣ್ಣ ಸಣ್ಣ ಮುಳ್ಳು ಕೈಗೆ ತಗಲಬಹುದು, ಜೋಪಾನ. ಅದರಲ್ಲಿ ಮೊದಲು ಈ ಕಾಲು ನೋವು ಬರ್ತಕ್ಕಂಥದ್ದೇ ಒಂದು ವಯಸ್ಸಾದ ಮೇಲೆ. ಅಂತಹವರು ದುಡುಕಿ ಆ ಗಿಡವನ್ನು, ಅದರಲ್ಲಿರ್ತಕ್ಕಂಥ ಟಚ್ ಮಿ ನಾಟ್ ಅಂದರೆ ಮುಟ್ಟದ್ರೆ ಮುನಿ, ಆ ಎಲೆನ ತೆಗಿಬೇಕಾದ್ರೆ ಎಲೆನ ಕೈಗೆ ಮುಳ್ಳುಗಳು ಚುಚ್ಚಿಸ್ಕೊಂಡ್ಬಿಟ್ಟಿರಿ, ಜೋಪಾನ. ನಿಧಾನಕ್ಕೆ ಏನೇ ಕೆಲಸ ಮಾಡಿದ್ರೂ ನಿಧಾನಕ್ಕೆ ಮಾಡಿ. ಹಾಗೆ ಬರ್ಕೊಳ್ಳಿ ಮತ್ತೊಮ್ಮೆ: ಬೇವಿನ ಸೊಪ್ಪು, ಕರಿಬೇವು, ಟಚ್ ಮಿ ನಾಟ್ ಅಂದರೆ ಮುಟ್ಟಿದ್ರೆ ಮುನಿ, ನೀಲಗಿರಿ ತೈಲ, ಒಂದು ಚಿಟಿಕೆ ಅರಿಶಿನ ಪುಡಿ, ಮತ್ತು ವಿಶೇಷವಾಗಿ ಇದನ್ನೆಲ್ಲವನ್ನು ಸಹಿತ ಸಿದ್ಧತೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಇದೆಲ್ಲವನ್ನು ತಂದು ಫಸ್ಟ್ ರೆಡಿ ಮಾಡ್ಕೊಳ್ಬೇಕು. ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಕುಟ್ಟತಕ್ಕಂಥದ್ದು, ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಳಿ. ಇದಕ್ಕೆ ನೀರನ್ನು ಹಾಕೋಕೆ ಹೋಗಬೇಡಿ. ಈ ಒಂದು ವಿಚಾರವಾಗಿ ನೀರು ಹಾಕಬಾರ್ದು. ಅಂದರೆ ನೀರು ಹಾಕೋದ್ರಿಂದ ಅದು ಬೇಗ ಹಾಳಾಗುತ್ತೆ, ನೀರು ಹಾಕಬೇಡಿ. ಕರಿಬೇವಿನ ಸೊಪ್ಪು, ಬೇವಿನ ಸೊಪ್ಪು, ಮುಟ್ಟಿದ್ರೆ ಮುನಿ. ಕರಿಬೇವಿನ ಸೊಪ್ಪು ಒಂದು 25 ಪೀಸ್ ಇದ್ದರೆ ಒಂದು 25 ಎಲೆ ಕರಿಬೇವಿನ ಸೊಪ್ಪು. ಬೇವಿನ ಸೊಪ್ಪು ಅದು ಒಂದು 16 ಎಲೆ. ಹಾಗೆ ಮುಟ್ಟಿದ್ರೆ ಮುನಿ ಅಂತಕ್ಕಂಥದ್ದು ಒಂದು 6 ದಳ. ಒಂದು ದಳದಲ್ಲಿ ಸುಮಾರು ಒಂದು 10-15 ಇರಬಹುದು, ಅಂಥದ್ದು 6 ದಳ ತಗೊಳ್ಳಿ. ಇದೆಲ್ಲವನ್ನು ಹಾಕಿ ಒಂದು ಕಲ್ಲಲ್ಲಿ, ಒಂದು ಬಂಡೆ ಮೇಲೆ ಹಾಕಿ ಅದ್ರ ಮೇಲೆ ಒಂದು ಕಲ್ಲಿನಿಂದ ನೂರ್ತಕ್ಕಂಥದ್ದು, ಅಂದರೆ ಪೇಸ್ಟ್ ಥರ ಮಾಡ್ಕೊಳ್ತಕ್ಕಂಥದ್ದು. ಪಚ್ಚಕರ್ಪೂರ, ನೀಲಗಿರಿ ತೈಲ, ಇದನ್ನು ಫಸ್ಟು ಮೊಣಕಾಲಿಂದ ಮೀನು ಮಾಂಸಖಂಡ ತನಕ ಅಥವಾ ತಳಗಡೆ ಪಾದಗಳ ತನಕ ಫಸ್ಟು ಸ್ವಲ್ಪ ಎಣ್ಣೆನ ತೆಗೆದುಕೊಂಡ್ರೆ ಪಚ್ಚಕರ್ಪೂರ, ನೀಲಗಿರಿ ತೈಲ ತೊಗೊಂಡು ಚೆನ್ನಾಗಿ ಹಚ್ಚಬೇಕು. ಹಚ್ಚೋದ್ರಿಂದ ನೀವು ಯಾವ ಪ್ರಕಾರ ಹಚ್ತೀರೋ ಆ ಪ್ರಕಾರ ಅದು ಬಿಸಿ ಬರುತ್ತೆ. ಮೀನು ಮಾಂಸಖಂಡ ಮತ್ತು ಮೊಣಕಾಲಿನ ಚಿಪ್ಪು ಅಥವಾ ಪಾದದ ತಳಭಾಗದಲ್ಲಿ ಬಿಸಿ ಬರುತ್ತೆ. ಸ್ವಲ್ಪ ಬಿಸಿ ಬಂದಾದ ನಂತರ ಈ ಪೇಸ್ಟನ್ನು, ತಯಾರು ಮಾಡಿಕೊಂಡಿರ್ತಕ್ಕಂಥ ಪೇಸ್ಟನ್ನು ಮೊಣಕಾಲಿಂದ ಕಾಲಿನ ಹೆಬ್ಬೆರಳು ತನಕ ಈ ಪೇಸ್ಟನ್ನು ಹಚ್ಚಬೇಕು. ಹಚ್ಚಿದಾದ ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಪುನಃ ತೈಲವನ್ನು ಹಚ್ಚಿ. ಫಸ್ಟು ತೈಲ, ಅನಂತರ ಈ ಪೇಸ್ಟ್ ಹಚ್ಚತಕ್ಕಂಥದ್ದು, ಅದಾದಮೇಲೆ ಪುನಃ ನೀವು ತೈಲವನ್ನು ಹಚ್ಚತಕ್ಕಂಥದ್ದು. ಇದು ಹಚ್ಚಿದಾದ ತಕ್ಷಣ ಸ್ವಲ್ಪ ಬಿರಿದಂಗೆ ಆಗುತ್ತೆ. ಮತ್ತು ಅದು ಯಾವಾಗ ನೀಲಗಿರಿ ತೈಲ ಮತ್ತು ಪಚ್ಚಕರ್ಪೂರನ ಮೊದಲು ಮತ್ತು ಕಡೆದ 2 ಸರ್ತಿ ಹಾಕ್ತಿರೋ ಆಗ ನಿಮ್ಮ ಹಳೆಯ ನೋವುಗಳಿದ್ದರು, ನರನಾಡಿಗಳಲ್ಲಿ ಅಂದರೆ ಮೀನು ಮಾಂಸಖಂಡದಲ್ಲಿ ರಕ್ತ ಚಲನೆ ಸಮಂಜಸವಾಗಿ ಆಗದಿರೇ ಇದ್ದರು, ಅತಿಯಾದಂಥ ನೋವಾಗುವಂಥದ್ದು, ನರ ಗಂಟು ಹಾಕ್ಕೊಳ್ಳೋಂಗಾಗುವಂಥದ್ದು, ರಾತ್ರಿ ಮಲಗಿರ್ತೀರಿ, ಏನೋ ಮಲಗಿರ್ಬೇಕಾದ್ರೆ ರಾತ್ರಿ ಸೊಟ್ಟಿಗೋ ಅಥವಾ ಕಾಲನ್ನ ಒಂದು ಸ್ವಲ್ಪ ಪಾದ ಮಡಚಿ ಮಲಗಿದ್ರು ಸಡನ್ನ ಕಾಲು ಚಾಚಿದಾಗ ನರ ಗಂಟು ಹಾಕ್ಕೊಂಡಂಗಾಗತ್ತೆ.